ಟಿಕೆಟ್ ಅಂತ ಕಂಡಕ್ಟರ್ ಬಂದ. ಒಬ್ಬ ಹೆಣ್ಮಕ್ಳು ಕೂದ್ಲಾಕ ಎದ್ರಿಕೊಂಡ್ಬಿಟ್ಟು ಕಂಡಕ್ಟರ್ ಗಾಬರಿ ಆಗಿಬಿಟ್ಟ. ಬೆಂಗಳೂರು ಕಂಡಕ್ಟರ್, ತಾಯಿ ಏನಾಯ್ತಮ್ಮ? ಮೈಯಾಗ ಅಣ್ಣಮ್ಮ ಬಂದಾಳ. ಅಯ್ಯೋ ತಾಯಿ ಯಾಕೆ ಬಂದ್ಲಮ್ಮ? ಟಿಕೆಟ್ ಕೇಳಿದಲ್ಲ. ಅಯ್ಯೋ ಟಿಕೆಟ್ ಕೊಡಬೇಡ ತಾಯಿ, ಕೋಪಸ್ಕೊಬೇಡ ತಾಯಿ, ಎಲ್ಲಿಗೆ ಇಳಿಬೇಕಮ್ಮ ಅಂದ. ಕಲಾಸಿ ಪಾಳ್ಯ ಅಂತ. ಕಲಾಸಿ ಪಾಳ್ಯದಾಗ ಹೋಗ್ಲಿಲ್ರಿ ಬಸ್ಸದು. ಆಕಿ ಗುಡಿಸಲು ಮುಂದೆ ಹೋತ್ರಿ. ಆಕಿ ಗುಡಿಸಲು ಮುಂದೆ ಆಕಿ ನಿಳಿಸಿ ನಮಸ್ಕಾರ ಮಾಡಿ, ತಾಯಿ ನನ್ನ ಕಾಡ್ಬೇಡಮ್ಮ, ನನ್ನ ಮಕ್ಕಳಂದೀಗ. ಆಯ್ತು ಆಯ್ತು ಒಳ್ಳೇದಾಯ್ತು ಕಂದ, ಹೋಗ್ಬಾ. ಇದನ್ನ ನಮ್ದು ಹುಬ್ಬಳ್ಳಿ ಮುದುಕಿ ನೋಡಿಬಿಡ್ತೀರಿ. ಈ ಮೈಯಾಗ ದೇವರು ಬಂದ್ರೆ ಟಿಕೆಟ್ ತೊಗೊಳಂಗಿಲ್ಲ ಕಂಡಕ್ಟರ್ ಮಾಡ್ಬೇಕು. ಬಂತು ಹುಬ್ಬಳ್ಳಿಗೆ, ಸೌದತ್ತಿ ಬಸ್ ಹತ್ತಿ ಕುಂತ ಟಿಕೆಟ್ ಅಂತ ಕಂಡಕ್ಟರ್ ಬಂದ. ನಮ್ಮ ಕಂಡಕ್ಟರ್ ಕಾಮನ್ ಸೆನ್ಸ್ ಜಾಸ್ತಿ, ಕೂದ್ಲಾಕಿ ಎದ್ರಿಕೊಂಡು ಹೋಗಿತ್ತು. ಇದು ಅಂಜಲೆಲ್ಲ ಅಳಕ್ಲಿಲ್ಲ ನಮ್ಮ ಕಂಡಕ್ಟರ್. ಏನಾಗೈತೆ ಅಂತ ಮಯ್ಯ ಎಲ್ಲಮ್ಮ ಬಂದಾಳ, ಸೌದತ್ತಿ ಎಲ್ಲಮ್ಮ. ನಮ್ಮ ಕಂಡಕ್ಟರ್ ಏನ್ಬೇಕ್ರಿ, 2 ಟಿಕೆಟ್ ತೊಗೊಂಡೇನಂದು ನಿಂದೊಂದು ಹಾಕಿದ್ದು. ಇಲ್ಲಿ ಒಬ್ಬರಿಗೆ ಜಾಗ ಇಲ್ಲ, ಇಬ್ಬಿಬ್ಬರು ಕುಂತೀರೇನೆ. ಗಾಬರಿ ಬಿಡ್ತೀರಿ ಆ ಮುದುಕಿ. ಅಯ್ಯಯ್ಯಪ್ಪ ಬೇಡಯ್ಯಪ್ಪ, 1 ಟಿಕೆಟ್ ಕೊಡೋದು. ಮತ್ತೆ ಎಲ್ಲವ ಇಳಿದು ಒಂದು ಹಾಕಿ ಆ ಮುದುಕಿ ಕೆಳಗೆ ಬಂದು ಕಂಡಕ್ಟರ್ ಕೇಳ್ತ, ಅಲ್ಲಯ್ಯಪ್ಪ ಬೆಂಗಳೂರಾಗ ಅಂಜಿ ಸತ್ತವ ಕಂಡಕ್ಟ್ರ, ಅಷ್ಟು ಬ್ಯಾಗ್ನಾಗಿನ ರೊಕ್ಕ ಹಾಕಿ ಉಡ್ಯಾಗ ಹಾಕಿದೆ, ನಿನಗೆ ಯಾಕೆ ಅಂಜಿಕೆ ಬರಲಿಲ್ಲ? ನನಗೂ ನೌಕರಿ ಇಲ್ದಾಗ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ. ಮಾಡಾಕ ಕೆಲಸ ಇರಲಿಲ್ಲ ಅಂದ್ರೆ ಮೈ ಮ್ಯಾಗ ದೇವರು ದೆವ್ವ ಬರ್ತಾವ್ರಿ. ಮೈ ತುಂಬ ಕೆಲಸ ಹಚ್ಕೊಳ್ರಿ. ಯಾ ದೇವರು ಯಾ ದೆವ್ವ, ಕಾಯಕವೇ ಕೈಲಾಸ.